ಶರೀಅತ್ ಮತ್ತು ವಕ್ಫ್ ರಕ್ಷಣೆಯ ಕುರಿತು ಪ್ರತಿಯೊಬ್ಬ ನಾಗರಿಕರಿಗೆ ತಿಳಿಸುವ ಸಲುವಾಗಿ ನವೆಂಬರ್ 13ರಂದು ಸಂಜೆ 6 ಗಂಟೆಗೆ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮುಸ್ಲಿಂ ಧರ್ಮದ ಗುರು ಸೈಯದ್ ಹಸನ್ ಜಿಶಾನ್ ಖಾದ್ರಿ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶರೀಅತ್ ರಕ್ಷಣೆಯ ಜೊತೆಗೆ ಧಾರ್ಮಿಕ ಆಸ್ತಿಗಳ ಉಪಯೋಗ ಮತ್ತು ಕಾನೂನಾತ್ಮಕ ವಿಷಯಗಳನ್ನು ಬುದ್ಧಿಜೀವಿಗಳು ಆಗಮಿಸಲಿದ್ದಾರೆ ಎಂದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾನೂನಿನ ವಿಷಯ ತಿಳಿದುಕೊಂಡು ಅದರಂತೆ ನಡೆಯಬೇಕು. ಹಾಗೆಯೇ ಏನಾದರೂ ಗೊಂದಲ ಮತ್ತು ಪ್ರಶ್ನೆಗಳಿದ್ದರೆ ಕೇಳುವುದಕ್ಕೆ ಮುಕ್ತ ಅವಕಾಶ ಇದೆ ಎಂದರು. लाना चाहती है जो पेश कर रही है वो कई गोशों और पहलुओं से मुसलमानों के लिए सख्त नुकसानदेह है. हम सब जानते हैं कि भारत एक सेकुलर मुल्क है. यहाँ हर एक को अपने कल्चर, अपने तहजीब, अपने धर्म पर अमल करने का मुकम्मल इख्तियार और अधिकार है. तो भारत का संविधान मुसलमानों को भी ये मुकम्मल इख्तियार देता है कि वह अपने पर्सनल लॉ पर अमल करे. वक्फ का मसला भी मुस्लिम पर्सनल लॉ से ताल्लुक़ रखता है, जो भारत का संविधान हमें हक देता है कि हम अपने धर्म के साथ, अपने धर्म से मुतालिक जितनी चीज़ें हैं उन पर आज़ादी के साथ अमल करें. अब मौजूदा हुकूमत का जो कानून है जो आने वाला है वो हमारे संविधान के भी ख़िलाफ़ है, हमारी शरीयत के भी ख़िलाफ़ है. और मुसलमान शरीयत को किसी मुसलमान ने खुद से नहीं बनाया है, यह खुदा का कानून है, खुदा के पैगंबर का कानून है. इसमें कोई हम रद्दो बदल नहीं कर सकते हैं, अमेंडमेंट उसके अंदर कुछ नहीं हो सकता है. लिहाजा इसी पैगाम को आम करने के लिए ऑल इंडिया मुस्लिम पर्सनल लॉ बोर्ड जो तमाम मुस्लिम जमातों का प्लेटफॉर्म है मुत्तहिदा, इसका 24 नवंबर 2024 को बेंगलोर में कुद्दूस साहब ईदगाह मिलर और रोड में ऑल इंडिया मुस्लिम पर्सनल लॉ बोर्ड का एक बहुत बड़ा इजलास आम पब्लिक प्रोग्राम होने जा रहा है. इस बिल की मुखालफत में और इसके नुकसानात क्या हैं लोगों को बताने के लिए, कानून के दायरे में क्या नुकसानात है, इसका पैगाम देने. अल्हम्दुलिल्लाह रब्बिल आलमीन अस्सलातु वस्सलामु अला रसूलिल करीम. अम्मा बाद, मोहतरम हज़रात, आज का प्रेस मीट करने का मकसद सिर्फ इतना है, तहफ़्फ़ुज़ शरीयत, तहफ़्फ़ुज़ औक़ाफ़ के नाम से शहर मानवी के अंदर एक जलसा मुनक़्क़िद किया जा रहा है. आप तमाम हज़रात से गुजारिश की जाती है कि इस जलसे में ज़्यादा से ज़्यादा शरीक होकर इस जलसे को कामयाब बनाएं और तहफ़्फ़ुज़ शरीयत और तहफ़्फ़ुज़ औक़ाफ़ की मदद फरमाएं. मुस्लिम पर्सनल लॉ बोर्ड की जानिब से शहर बेंगलुरु के अंदर आने वाले नवंबर 24 को एक बड़ा इजलास मुनक़्क़िद किया जा रहा है. उस इजलास को कामयाब बनाने के लिए शहर मानवी और सिरवार 17 तारीख को और 18 तारीख को रायचूर ग्रीन पैलेस के अंदर एक जलसा रखा गया है. इस जलसे को आप तमाम हज़रात से गुजारिश की जाती है कि इन जलसों को कामयाब बनाकर सवाब दारैन हासिल करें. अस्सलामु अलैकुम वरहमतुल्लाहि वबरकातुहू. ಅಲ್ಲಾಹನ ನಾಮ, ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಮಾನ್ವಿ ತಾಲೂಕಿನ ಎಲ್ಲ ಸಮಾಜ ಬಂಧುಗಳಲ್ಲಿ ಒಂದು ವಿನಂತಿಸಿಕೊಳ್ಳುವುದೇನೆಂದರೆ, ನಾಳೆ ದಿನ ಸಂಜೆ 6:00 ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಒಂದು ಮುಸ್ಲಿಂ ಸಮಾಜದ ವತಿಯಿಂದ ತಹಫ್ಫುಜೆ ಶರಿಯತ್, ತಹಫ್ಫುಜೆ ಔಕಾಫ್ ಅಂದರೆ ಶರಿಯತ್ ಮತ್ತು ಔಕಾಫ್ನ ಸಂರಕ್ಷಣೆ ಅನ್ನುವಂಥ ವಿಷಯದಲ್ಲಿ ಒಂದು ಸಾರ್ವಜನಿಕ ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಮೌಲಾನಾ ಅಹಮದ್ ಉಬೇದುರ್ ರೆಹಮಾನ್ ಅತ್ತರ್ ಅನ್ನುವಂತಹ ಒಬ್ಬ ಧಾರ್ಮಿಕ ವಿದ್ವಾಂಸರು ಹೈದರಾಬಾದ್ನಿಂದ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರುಗಳು ಔಕಾಫ್ ಮತ್ತು ಶರಿಯತ್ ಬಗ್ಗೆ, ಅದರ ಪಾಲುದಾರಿಕೆ, ಸಾರ್ವಜನಿಕರಲ್ಲಿ ಮುಸ್ಲಿಂ ಬಂಧುಗಳಲ್ಲಿ ಇರುವಂತಹ ಏನು ಜ್ಞಾನ ಇದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರು ನೀಡುವರು. ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಈ ಔಕಾಫ್ ವಿಚಾರವಾಗಿ ಏನೆಲ್ಲ ಒಂದು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಅದರ ಒಂದು ವಿರುದ್ಧ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇಂತಹ ಒಂದು ಧಾರ್ಮಿಕ ಸಭೆಗಳು ನಡೀತಾ ಇವೆ. ಆ ಒಂದು ನಿಟ್ಟಿನಲ್ಲಿ ಇದೇ ದಿನಾಂಕ 24ರಂದು ಬೆಂಗಳೂರಿನಲ್ಲಿ ಸಂಜೆ 8 ಗಂಟೆಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು ಒಂದು ದೊಡ್ಡ ಒಂದು ಸಮಾವೇಶನೇ ಆಗುತ್ತೆ. ಅಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಸುಮಾರು ಒಂದು 15 ಲಕ್ಷ ಜನ ಸೇರಬಹುದು ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಆ ಒಂದು ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ವಿವಿಧ ತಾಲೂಕುಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇವೆ. ಈಗಾಗಲೇ ದಿನಾಂಕ 18ರಂದು ರಾಯಚೂರಿನಲ್ಲಿ ಕಾರ್ಯಕ್ರಮ ನಡೆಯುತ್ತದೆ.
ಮತ್ತು ದಿನಾಂಕ 17ರಂದು ಶೆರುವಾರದಲ್ಲಿ ನಡೆಯುತ್ತದೆ. ಅದೇ ಒಂದು ಶ್ರೇಣಿಯಾಗಿ ಪ್ರಾರಂಭಿಕವಾಗಿ ಮಾನ್ವಿ ನಗರದಲ್ಲಿ ನಾಳೆಯ ದಿನ ಅಂದರೆ ನಾಳೆ ಸಂಜೆ ದಿನಾಂಕ 13ರಂದು ಸಂಜೆ 6:30ಕ್ಕೆ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಮುಸ್ಲಿಂ ಸಮಾಜದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಹೇಳಬೇಕಾದ್ರೆ ಅದರಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಶರಿಯತ್ ಮತ್ತು ವಕ್ಫ್ಗಳ ಸಂರಕ್ಷಣೆ ಕುರಿತಾದ ಜಾಗೃತಿ ಜನರಲ್ಲಿ ಮೂಡಿಸುವುದು ಮತ್ತು ಧಾರ್ಮಿಕ ಆಸ್ತಿಗಳನ್ನು ಸಕಾಲಿಕವಾಗಿ ಸಮರ್ಥವಾಗಿ ಬಳಸುವ ಅಗತ್ಯತೆಯನ್ನು ಜನನ್ನ ಮನಗಾಣಿಸುವುದು ಮತ್ತು ಸಮಾಜದ ಪ್ರತಿಯೊಬ್ಬ ಸದಸ್ಯನು ಈ ಕಾರ್ಯಕ್ರಮದಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸುವ ಒಂದು ಮಹತ್ವವನ್ನು ತಿಳಿಸುವ ಒಂದು ಉದ್ದೇಶ ಇದರದಾಗಿದೆ. ಜೊತೆಗೆ ಸಮಾಜದ ಪ್ರತಿಯೊಬ್ಬ ಸದಸ್ಯನು ಶರಿಯತ್ ಮತ್ತು ವಕ್ಫ್ಗಳ ಸಂರಕ್ಷಣೆಗಾಗಿ ತನ್ನ ಒಂದು ಪಾತ್ರವನ್ನು ಏನು ಕೊಡಬೇಕು ಅನ್ನುವಂಥದ್ದು ತೋರಿಸಲಾಗುವುದು. ಶರೀಯತ್ಗಳ ವಿಚಾರ ಮತ್ತು ಆಚಾರಗಳನ್ನು ಹಾಗೂ ವಕ್ಫ್ಗಳ ಪ್ರಾಮುಖ್ಯತೆಯನ್ನು ಅಭಿವೃದ್ಧಿಪಡಿಸುವ ಒಂದು ವ್ಯವಸ್ಥೆಯನ್ನು ಜನ ಮಾಡಬೇಕಾಗಿದೆ. ಅದಕ್ಕಾಗಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಮುಸ್ಲಿಂ ಸಮಾಜದ ಮತ್ತು ಮುಸ್ಲಿಂ ಈ ವಿವಿಧ ಜಮಾತ್ಗಳು ಮತ್ತು ಇಸ್ಲಾಂ ಧರ್ಮದ ಧಾರ್ಮಿಕ ಸಂಘಟನೆಗಳು, ಅದರಲ್ಲಿ ಜಮಿಯತ್ ಅಹ್ಲೇದೀಸ್ ಇದೆ, ಜಮಾತೆ ಇಸ್ಲಾಮಿ ಹಿಂದ್ ಇದೆ, ತಬ್ಲಿಗಿ ಜಮಾತ್ ಇದೆ ಮತ್ತು ಜಮಾತೆ ಮೆಹದವಿಯಾ ಇದೆ ಮತ್ತು ಅಹ್ಲೆ ಸುನ್ನತ್ ವಲ್ ಜಮಾತ್ ಇದೆ. ಎಲ್ಲ ಸಂಘಟನೆಗಳು ಸೇರಿ, ಎಲ್ಲ ಸಂಘಟನೆಗಳ ಮುಖಂಡರು ಸೇರಿ, ಎಲ್ಲ ಸಂಘಟನೆಗಳ ಧಾರ್ಮಿಕ ಉಲಮಾಗಳು ಮತ್ತು ಆ ಒಂದು ವಿದ್ವಾಂಸರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾಳೆ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಮಾನ್ವಿ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ನಾಳೆ ಸಂಜೆ ಸರಿಯಾಗಿ 6:30ಕ್ಕೆ ಖಾದ್ರಿ ಫಂಕ್ಷನ್ ಹಾಲ್ನಲ್ಲಿ ಸೇರಬೇಕು ಅನ್ನುವಂಥ ಒಂದು ಆಹ್ವಾನದಿಂದ ನಾನು ಈ ಮಾತುಗಳನ್ನು ಮುಗಿಸುತ್ತೇನೆ.